ದಿನೇ ದಿನೇ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗುತ್ತಲೇ ಇದೆ. ಅಭ್ಯರ್ಥಿಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತಬೇಟೆಗಿಳಿದು ಮತದಾರರ ಮನೆ ಬಾಗಿಲು ತಟ್ಟುತ್ತಿದ್ದಾರೆ. ಇಂದು ದಾವಣಗೆರೆಯ ಕಾಂಗ್ರೆಸ್ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ರವರು ಚನ್ನಗಿರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಬೈಕ್ ಜಾಥಾ ಮೂಲಕ ಜವಳಿ ಚೌಟ್ರಿ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಿದರು. ಸಭೆಯ ಅಧ್ಯಕ್ಷತೆಯನ್ನ ಚನ್ನಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀನಿವಾಸ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಶಾಸಕರಾದ ಶಿವಗಂಗಾ ವಿ ಬಸವರಾಜ್ ವಹಿಸಿದ್ರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ರವರು 3 ಬಾರಿ ಲೋಕಸಭೆಯಲ್ಲಿ ಸೋತಿದ್ದಾರೆ. ಪ್ರತಿ ಬಾರಿಯೂ ಚನ್ನಗಿರಿಯಲ್ಲಿಯೇ ಲೀಡ್ ಕಮ್ಮಿ ಬಂದಿದೆ. ಹಾಗಾಗಿ ಈ ಬಾರಿ ಚನ್ನಗಿರಿಯಲ್ಲೇ ನನಗೆ ಹೆಚ್ಚು ಲೀಡ್ ಕೊಟ್ಟು ಗೆಲ್ಲಿಸಬೇಕು ಅಂತ ಮತ್ತೆ ಯಾಚಿಸಿದ್ರು. ಚನ್ನಗಿರಿ ತಾಲೂಕಿನಲ್ಲಿ ಹಲವು ಸಮಸ್ಯೆಗಳಿದ್ದು ಅದರ ಬಗ್ಗೆ ಶಾಸಕರು ನನಗೆ ಮಾಹಿತಿ ನೀಡಿದ್ದಾರೆ. ಈ ಕುರಿತು ಕೇಂದ್ರದಲ್ಲಿ ಧ್ವನಿ ಎತ್ತಲು ನನ್ನ ಕೈ ಬಲಪಡಿಸಿ ಅಂತ ಮನವಿ ಮಾಡಿದ್ರು. ಇನ್ನು ಸಭೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಅಮ್ಮಾನುಲ್ಲಾ ಸಾಬ್, ಸಂತೆ ಮುಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಬೀವುಲ್ಲಾ, ಮುಖಂಡರಾದ ಪೆಟ್ರೋಲ್ ಬಂಕ್ ನಾಗಣ್ಣ, ನಗರ ಘಟಕದ ಅಧ್ಯಕ್ಷರಾದ ಮಂಜಣ್ಣ, ಮುಖಂಡರಾದ ವೀರೇಶ್ ನಾಯಕ್, ಕೆರೆಬಿಳಚಿ ಗ್ರಾಮದ ಕಾಂಗ್ರೆಸ್ ಮುಖಂಡೆ ಯಾಹಿಯಾ ಖಾನ್, ಮಹಿಳಾ ಘಟಕದ ಅಧ್ಯಕ್ಷೆ ಜ್ಯೋತಿ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಪಕ್ಷದ ಅಭಿಮಾನಿಗಳು ಹಾಜರಾಗಿದ್ರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಇಲ್ಲಿ ಚನ್ನಗಿರಿ ಸರ್ಕಲ್ ಇಂದ ಒಂದು ಬೈಕ್ ರ್ಯಾಲಿ ಮುಖೇನ ನಾವೆಲ್ಲರೂ ಇಲ್ಲಿ ಸಭೆ ಸೇರ್ಕೊಂಡಿದ್ದೀವಿ. ಮೊದಲನೇದಾಗಿ ಬಹಳ ಆತ್ಮೀಯತೆಯಿಂದ ನನ್ನನ್ನು ಸ್ವಾಗತ ಮಾಡಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈಗ ಬಸವರಾಜ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಮಲ್ಲಿಕಾರ್ಜುನ್ ಅವರ MLA ಎಲೆಕ್ಷನ್ ಅಲ್ಲಿ ಕಾರ್ಪೊರೇಟರ್ ಆಗಿದ್ರು. ಅವ್ರ ಜೊತೆ ನಾನು ಕೂಡ 2 ಬಾರಿ ಕ್ಯಾನ್ವಸಿಂಗ್ ಮಾಡಿದ್ದೀವಿ. ಮತ್ತೆ ಅವರ ಅಣ್ಣ ಶ್ರೀನಿವಾಸ್ ಅವ್ರ ಜೊತೆ ಕೂಡ ಹೋದ ಬಾರಿ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸುಮಾರು 5,555 ರಕ್ತದಾನ ಅಂತ ಹೇಳ್ಬಿಟ್ಟು ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿದ್ವಿ. ಅದರಲ್ಲೂ ಕೂಡ ಸ್ಟೇಡಿಯಂನಲ್ಲಿ ಬಹಳ ಯಶಸ್ವಿಯಾಗಿ ಸಾಥ್ ಕೊಟ್ಟಿದ್ರು. ಇಬ್ರು ಅಣ್ಣ ತಮ್ಮ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಧನ್ಯವಾದಗಳು. ಮತ್ತು ವಡ್ನಾಳ್ ರಾಜಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ಅತ್ತೆ ದಿವಂಗತ ಪಾರ್ವತಮ್ಮನವರು, ಅವರ ತವ್ರ ಮನೆ ವಡ್ನಾಳ್. ನಾನು ಹರಿಯಕ್ಕೆ ಹೋದಾಗ ಅದನ್ನೇ ಕೇಳಿದೆ. ಮೊನ್ನೆ ಹರಿಯದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ನಾನು ಹರಿಯರು ನನ್ನ ತವ್ರ ಮನೆ ಅಂದೆ. ಚನ್ನಗಿರಿ ಅನ್ನೋದು ನಮ್ಮ ಅತ್ತೆಯ ತವ್ರ ಮನೆ. ಆದ್ರಿಂದ 2 ಕ್ಷೇತ್ರಕ್ಕೂ ಕೂಡ ವಿಶೇಷವಾದ ಒಂದು ಕಾಳಜಿ ಇರುತ್ತೆ ಅಂತ ಫಸ್ಟೇ ಹೇಳ್ಬಿಡ್ತೀನಿ ನಿಮಗೆ. ಈಗ MP ಎಲೆಕ್ಷನ್ ನಲ್ಲಿ ಮಲ್ಲಿಕಾರ್ಜುನ್ ಅವರು 3 ಬಾರಿ ಸೋತಿದ್ದಾರೆ. ಫಸ್ಟ್ ಟೈಮ್ ಸೋತಾಗ 2,000 ಮತಗಳ ಅಂತರದಲ್ಲಿ ಸೋತಿದ್ದಾರೆ. ನಂತರ ಸುಮಾರು 12,000 ಮತಗಳ ಅಂತರದಲ್ಲಿ 3 ಬಾರಿ ಕೂಡ ಚನ್ನಗಿರಿಯಿಂದ ಹಿನ್ನಡೆಯಾಗಿದೆ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದೀರ. ಸೊ ಈ ಬಾರಿ ಯಾವ ರೀತಿ ಎಲ್ಲ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಆಮೇಲೆ ಕಾರ್ಯಕರ್ತರು ಒಂದು ಒಗ್ಗಟ್ಟಿಂದ ಕೆಲಸ ಮಾಡಬೇಕಾಗಿದೆ. ಇದು ಏನು ಸಂಪ್ರದಾಯ ಅಲ್ಲ. 5 ವೇದಿಕೆ ಕರೀರಿ, ನಾವಲ್ಲೇ ಕಂಪೇರ್ ಮಾಡಿ ನೋಡೋಣ ಯಾವ್ಯಾವ ರೀತಿ ಕೆಲಸಗಳಾಗಿದ್ದಾವೆ, ಎಷ್ಟೆಷ್ಟು ಅನುದಾನ ಬಂದಿದೆ, ರೈತರ ಸಮಸ್ಯೆ ಇರಬಹುದು, ಚನ್ನಗಿರಿ ಕ್ಷೇತ್ರದಲ್ಲಿರುವಂತಹ